ನಾನು ಮೋದಿಗೂ ಹೆದರೋದಿಲ್ಲ, ಶಾಗೂ ಕೂಡ ಹೆದರೋದಿಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾನು ಮೋದಿಗೂ ಹೆದರಲ್ಲ, ಶಾಗೂ ಕೂಡ ಹೆದರೋದಿಲ್ಲ ಅಂತ ಟೀಕೆ ಮಾಡಿ ಈಗ ಅವರೇ ಜಾತಿ ಗಣತಿ ಮಾಡ್ತಾರಂತೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜನರ ಒತ್ತಡ ಹೆಚ್ಚಿದಾಗ ಕೇಂದ್ರ ಸರ್ಕಾರ ಬಗ್ಗಿದೆ. ಟೀಕೆ ಮಾಡಿದ್ರೆ ಅದರ ಪರಿಣಾಮ ಎದುರಿಸಬೇಕಾಗತ್ತೆ. ಈಗ ಮಿತಿಯನ್ನು ತೆಗೆದು ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಬೇಕು ಅಂತ ಹೇಳಿದ. ಸೊ ಎಐಸಿಸಿ ಅಧ್ಯಕ್ಷರು ಅಂದರೆ ಕಾಂಗ್ರೆಸ್ನ ಅಜೆಂಡಾ ಜಾತಿ ಗಣತಿಯನ್ನು ತರಬೇಕು ಅಂತ. ಸೊ ಈಗ ಕೇಂದ್ರ ಸರ್ಕಾರ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮಹತ್ವದ ನಿರ್ಧಾರ ಕೂಡ ಇದೆ. ಇದು ಯಾವಾಗ ಆಗತ್ತೆ ಅನ್ನೋದು ಪ್ರಶ್ನೆ ಈಗ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವಕಾಶ ಅಂತೂ ಇದೆ. ಇದಾದ ನಂತರ ಯಾವಾಗ ಕೇಂದ್ರ ಸರ್ಕಾರದಿಂದ ಈ ರೀತಿಯ ಜಾತಿ ಗಣತಿ, ಜನಗಣತಿಯ ಜೊತೆಗೆ ಈಗ ಜಾತಿ ಗಣತಿ ಆಗತ್ತೆ. ಸೊ ನಾನು ಮೋದಿಗೂ ಹೆದರಲ್ಲ, ಶಾಗೂ ಕೂಡ ಹೆದರೋದಿಲ್ಲ, ಟೀಕೆ ಮಾಡಿ ಈಗ ಅವರೇ ಜಾತಿ ಗಣತಿಯನ್ನು ಮಾಡ್ತಾರೆ ಅಂತ ಮೋದಿಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ನಾನು ಮೋದಿಗೆ ಹೆದರೋದಿಲ್ಲ, ಶಾಗೆ ಹೆದರೋದಿಲ್ಲ, ಇಂಥವರಿಗೇನು ನಾನು ಎಂದು ಹೆದರೋದಿಲ್ಲ. ನೀವು ನೋಡಿರ್ಬೇಕು, ಕೇಳಿರ್ಬೇಕು. ಇವರು ಮಂತ್ರಿಗಳು ಕೆಲವು ಏನು ಮಾಡ್ತಾ ಇದ್ದಾರೆ, ನಮಗೆ ಆವಾಗ ನಾವು ಇದು ಜಾತಿ ಜನಗಣನೆ ಮಾಡಬೇಕು ಹಿಂದುಳಿದ ವರ್ಗದ ಅಂತ ಕೇಳಿದಾಗ ಇಲ್ಲಿನ ಮಂತ್ರಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನು ಸ್ಟೇಟ್ಮೆಂಟ್ ಕೊಟ್ಟರು? ಅವರು ಸ್ಟೇಟ್ಮೆಂಟ್ ಕೊಟ್ಟರು, ರಾಹುಲ್ ಗಾಂಧಿ ಅವರು ಏನು ನಿಲುವಿದೆ ಆ ನಿಲುವು ಸರಿ ಇಲ್ಲ. ನಾನು ಮೋದಿಗೆ ಹೆದರೋದಿಲ್ಲ, ಶಾಗೆ ಹೆದರೋದಿಲ್ಲ, ಇಂಥವರಿಗೇನು ನಾನು ಎಂದು ಹೆದರೋದಿಲ್ಲ. ನೀವು ನೋಡಿರ್ಬೇಕು, ಕೇಳಿರ್ಬೇಕು. ಇವರು ಮಂತ್ರಿಗಳು ಕೆಲವು ಏನು ಮಾಡ್ತಾ ಇದ್ದಾರೆ,